ಗ್ರಾಮದಲ್ಲಿ ಅತ್ಯಾಚಾರ ಮಾಡಿದ ಕಾಮುಕನಿಗೆ ಗಲ್ಲಿಗೇರಿಸಿ ಬೇಕೇ ಬೇಕೇ ಒಬ್ರೇ ಹೇಳ್ರಿ ಹೊಸ ಮಂದಿ ಅನ್ರಿ ಎಲ್ಲರೂ ಅನ್ಬೇಡ್ರಿ ಕಾಮಕರಿಗೆ ಗೋಲಿ ಹಾಕಿ ಅತ್ಯಾಚಾರ ಮಾಡಿದ ದುಷ್ಟ ಕಾಮಕರಿಗೆ ಗೋಲಿ ಹಾಕಿ ಬೇಕೇ ಬೇಕು ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದ ರಥನ ಮೇಘ ಮಾಡಿದ ಕಾಮಕರಿಗೆ ಗೋಲಿ ಹಾಕಿ ಗೋಲಿ ಹಾಕಿ ಏನಿದು ರಾಜ್ಯ ಬೇಕು ಎಲ್ಲಿವರೆಗೆ ಹೋರಾಟ ಅದಕ್ಕಾಗಿ ಹೋರಾಟ ಬೇಕೇ ಬೇಕು ಇದ್ದು ಇವತ್ತಿನ ದಿನ ಈ ನಮ್ಮ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಒಂದು ಅಮಾನ್ಯ ಘಟನೆಯನ್ನು ನಾವೆಲ್ಲ ಪ್ರತಿಯೊಬ್ಬರು ಕೂಡ ತಲೆ ತಗ್ಸಕ್ಕಂಥ ವಿಷಯ ಆಗಿದೆ. ಏನಪ್ಪ ಅಂತಂದರೆ ದಿನಾಂಕ 17/11/2024 ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ರಾತ್ರಿ 11 ಗಂಟೆಗೆ ಒಬ್ಬ ನಿರ್ಗತಿಕ ವೃದ್ಧೆ ಮನೆಯಲ್ಲಿದ್ದಾಗ ಒಬ್ಬ ಕಾಮುಕ ಮಾನಸಿಕ ಅಸ್ವಸ್ಥ ವ್ಯಕ್ತಿಯಾಗಿರ್ತಕ್ಕಂಥ ತಯ್ಯಬ್ ಫಕೀರ್ ಅನ್ನುವ ವ್ಯಕ್ತಿ ಮನೆಗೆ ಅತಿಕ್ರಮಣ ಮಾಡಿ ಹೊಡೆದು ಬಡೆದು ಬಲಾತ್ಕಾರ ಮಾಡಿ ಅವಳಲ್ಲಿರ್ತಕ್ಕಂಥವನ ಹಣವನ್ನು ದೋಚಿ ಪರಾರಿಯಾಗಿ ಇವತ್ತಿಗೆ 10 ದಿನ ಆದರೂ ಕೂಡ ಆ ಕಾಮುಕನಲ್ಲಿ ಬಂಧಿಸಲಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲಾಗಿದೆ. ನಾವು ಒಟ್ಟಾರೆಯಾಗಿ ನಮ್ಮ ಹೋರಾಟ ಮುಖಾಂತರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಆ ಹೆಣ್ಮಗಳಿಗೆ ಇಲ್ಲಿ ತನಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಕತ್ತಾರ. ಇವತ್ತು 80 ವರ್ಷದ ತಾಯಿಗೆ ಇವತ್ತು ಅತ್ಯಾಚಾರ ಆಗತ್ತ, 4 ವರ್ಷ ಒಂದು ಮಗು ಕೂಡ ಅತ್ಯಾಚಾರ ಆಗತ್ತ. ಇವತ್ತಿನ ದಿನ ಇರ್ತಕ್ಕಂಥ ಸರ್ಕಾರಗಳನ್ನು ಕತ್ತೆ ಕಾಯಲಾಗತ್ತಾವೋ ಅಥವಾ ಜಿಲ್ಲಾ ಆಡಳಿತ ಏನು ಮಕ್ಕೊಂಡದೋ ಅಥವಾ ಪೊಲೀಸ್ ಇಲಾಖೆ ಏನು ಕತ್ತಿ ಕಾಯಲಾಗತ್ತೋ ಅಂತ ಇವತ್ತು ಒಂದು ಹೋರಾಟ ಮೂಲಕ ನಾವೇನದ ಆಗ್ರಹಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಹೋರಾಟ ಮುಖಾಂತರ ಆ ಕಾಮುಕನಿಗೆ ಒಂದು ಗಲ್ಲಿಗೇರಿಸ್ತಕ್ಕಂಥ ಕೆಲಸನೇ ಆಗಬೇಕು. ಆ ಮಹಿಳೆಗೆ ಸರ್ಕಾರದಿಂದ ಒಂದು ದೊಡ್ಡ ಪರಿಹಾರ ಸಿಗಬೇಕು. ಅವಳು ಸಾವು ನೋವಿನ ಮಧ್ಯೆ ಬಿದಾರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾಳೆ. ಸರ್ಕಾರ ಕೂಡಲೇ ಅವಳಿಗೆ ಒಂದು ಸೂಕ್ತ ಚಿಕಿತ್ಸೆಯನ್ನು ನೀಡಿ ಆ ಮಹಿಳೆಗೆ ಮತ್ತು ಮಹಿಳೆಯ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಇದು ಅಲ್ಲದೆ ಸುಮಾರು ಕಲಬುರಗಿಯಲ್ಲಿ ಸುಮಾರು ಪ್ರಕರಣ ದಾಖಲೆ ಆಗ್ಲತ್ತಾವ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಹೋದರಿ ಇವತ್ತು ರೋಡಿಗೆ ತಿರುಗಾಡ್ಬೇಕಂದ್ರೆ ಪ್ರಾಣ ಭಯಲ್ಲಿ ಬದುಕಲಾಕತ್ತಾರ. ನಮ್ಮ 5 ವರ್ಷದ ತಾಯಿ ಒಂದು ಮಕ್ಕಳು ಹಿಡ್ಕೊಂಡು 80 ವರ್ಷದ ಮುದುಕಿಯರ ತನಕ ನಮ್ಮ ವೃದ್ಧ ಒಂದು ಅಜ್ಜರ ತನಕ ಇವತ್ತಿನ ದಿನ ಅಶುದ್ಧರಾಗಿ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಟೋಟಲಿ ಕೆಟ್ಟಾಗಿದೆ. ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲ ಒಂದು ಸಮೂಹದಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಅವನಿಗೆ ಬಂಧಿಸಬೇಕು, ಅವನಿಗೆ ಗಲ್ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ತಾಯಿಗೆ ಪರಿಹಾರ ಕೊಡಬೇಕು ಅನ್ನೋ ಮೂಲಕ ನಮ್ಮ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಸರ್, ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಸರ್? ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ಈಗ ಹೈದರಾಬಾದಲ್ಲಿ ಇದ್ದೀವಿ, ಮಹಾರಾಷ್ಟ್ರದಲ್ಲಿ ಇದ್ದೀವಿ, ನಾವು 4 ಟೀಮ್ ಮಾಡಿದ್ದೀವಿ, ಅವ್ರಿಗೆ ಹಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಘಟನೆ ನಡೆದ ಮರುಕ್ಷಣನೇ ಅವ್ರಿಗೆ ಗೊತ್ತಾಗಿದೆ ಯಾರು ಅಂತೇಳಿ. ಕಾಮುಕ ಪರಾರಿ ಆಗಲಿಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಒಂದು ನಿರ್ಲಕ್ಷ್ಯತೆಯನ್ನು ಎದ್ದು ಕಾಣ್ತಾ ಇದೆ. ಮತ್ತು ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಜಿಲ್ಲಾಧಿಕಾರಿಗಳಾಗಿರಲಿ, SP ಆಗಿರಲಿ, ಮತ್ತು ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಇಲ್ಲೂ ಕೂಡ ನಿರಾಶ್ರಿತರಿಗೆ ಭೇಟಿ ಕೊಡ್ತಕ್ಕಂಥ ಮತ್ತು ಸಾಂತ್ವನ ಕೊಡ್ತಕ್ಕಂಥ ಕೆಲಸ ಯಾವೊಬ್ಬ ರಾಜಕಾರಣಿಗಳಿಂದ ಮತ್ತು ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿವರೆಗೂ ಕೂಡ ಆಗಿಲ್ಲ.
ಸರ್ ರಾಜಕಾರಣಿಗಳು ಏನ್ ಹೇಳ್ತಾರೆ ಸರ್ ಯಾರಾದರೂ? ಸರ್ ಇಲ್ಲಿವರೆಗೂ ರಾಜಕಾರಣಿಗಳು ಏನು ಈ ಘಟನೆ ಬಗ್ಗೆ ಒಂದು ಚಕಾರನ್ನು ಕೂಡ ಎತ್ತಿಲ್ಲ. ಈಗಾಗಲೇ ನಾವು ಪತ್ರಿಕಾ ಮುಖಾಂತರ ಹಲವಾರು ಬಾರಿ ನಾವು ಮನೆಗೂ ಕೂಡ ಮಾಡ್ಕೊಂಡಿದ್ದೀವಿ. ಯಾವ್ದು ಜಿಲ್ಲಾ ಉಸ್ತುವಾರಿ ಆಗಿರಲಿ, ಸಂಬಂಧಪಟ್ಟಂಥ MLA ಆಗಿರಲಿ, MP ಆಗಿರಲಿ, ಯಾರೇ ಆಗಿರಲಿ ಅಧಿಕಾರಿ ಇಲ್ಲೂ ಕೂಡ ಏನದ ಯಾರೂ ಆ ಒಂದು ಪ್ರಕರಣದ ಕುರಿತು ಯಾರೂ ಕೂಡ ಒಂದು ಪಿಟಕನವನ್ನು ಮಾತನ್ನು ಕೂಡ ಆಡ್ತಾ ಇರೋದು ಇವತ್ತಿನ ದಿನ ನಮ್ಮ ದುರದೃಷ್ಟಕರ ಸಂಗತಿ ಅಂತೇಳಿ ನಾವು ಹೇಳ್ಬೋದು ಇವತ್ತು. ಕೊನೆಗೆ ತಮ್ದು ಏನ್ ಡಿಮ್ಯಾಂಡ್ ಅಂತ ಹೇಳುತ್ತೆ ಸರ್? ಈ ಒಂದು ವಾರದೊಳಗಾಗಿ ಆ ಕಾಮುಕನನ್ನು ಏನದ ಬಂಧಿಸಿ ತರಾತುರಿಯಲ್ಲಿ ಅವನಿಗೆ ಶಿಕ್ಷೆ ಆಗತ್ತ ಕೆಲಸನ ಮಾಡಬೇಕು. ಅದೇ ರೀತಿ ತಾಯಿಗೆ ಪರಿಹಾರ ಸಿಗಬೇಕು. ಮತ್ತೇನದ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಮ್ಮ ಕಲಬುರಗಿ ಡಿಸ್ಟಿಕ್ ಅಲ್ಲ, ಇಡೀ ಎಲ್ಲೇ ಏನಿರಲಿ ನಮ್ಮ ತಾಯಂದ್ರ ಮೇಲೆ ಸೋದರ ಮೇಲೆ ಸೂಕ್ತ ರಕ್ಷಣೆ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ ಮಾಡ್ಬೇಕನ್ನೋ ಒಂದು ಬೇಡಿಕೆ ಮತ್ತೊಂದು ಮನವಿ ಇದೆ ಸರ್ ನಮ್ದು. ಮಾಡಿಲ್ಲ ಅಂದ್ರೆ ತಾವೇನ್ ಮಾಡಲ್ಲ ಸರ್? ಮುಂದಿನ ದಿನ ಏನದ ಸರ್, ನಮ್ಮ ಎಲ್ಲ ತಾಯಂದ್ರು ಇವತ್ತು ಶಾಂತಿ ರೀತಿಯಿಂದ ನಾವು ರೋಡಿಗೆ ಹೇಳಿದ್ವಿ, ಇವತ್ತು ಹೋರಾಟ ಮಾಡಿದ್ವಿ. ಮುಂದಿನ ದಿನ ದೊಡ್ಡ ಕ್ರಾಂತಿ ಮುಖಾಂತರ ಏನದ ಸರ್ಕಾರಕ್ಕೆ ನಾವು ಏನು ಪ್ರಧಾನಮಂತ್ರಿಗಳ ಕೂಗನ್ನು ಮುಟ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಸರ್. ಸರ್ ನಮ್ಮ ಹೆಸರು ರವಿಚಂದ್ರ ಗುಪ್ತಾ ಇದ್ದಾರೆ. ಯಾರು ಸಂಘಟನೆ ಲೇಡೀಸ್